ನಮ್ಮ ಅತ್ತಿಗೆಗೆ ವಿಷಯ ತಿಳಿಸ್ತೀನಿ. ನನ್ನ ಮದುವೆಗೆ ಅಂತ ನಮ್ಮ ತಂದೆ 50,000 ರೂಪಾಯಿ ಇಟ್ಟಿದ್ದರು. ಅದರ ಬಗ್ಗೆ ಕೇಳ್ತೀನಿ ಎಂದಳು. ಅತ್ತಿಗೆ ಮೈಥಿಲಿ ತುಂಬ ಒಳ್ಳೆಯವಳು. ನನ್ನ ಹಿತೈಷಿ ಎಂದೇ ತಿಳಿದಿದ್ದಳು ವಸಂತ. ಆದರೆ ಮೈಥಿಲಿ ಮಾತ್ರ ಹೃದಯದಲ್ಲಿ ವಿಷ ತುಂಬಿಕೊಂಡು ಮೇಲೆ ಜೇನು ಚೆಲ್ಲುವ ಸಿಹಿ ಮಾತನಾಡುತ್ತಿದ್ದಳು. ವಸಂತಳ ಸಹೋದ್ಯೋಗಿ ರಾಜಲಕ್ಷ್ಮಿ ಎಂಬುವವಳು, ಏನ್ರಿ ನಿಮ್ಮ ನಾದಿನಿ ಆ ಇಂಜಿನಿಯರ್ ಚಂದ್ರು ಜೊತೆಗೆ ತುಂಬ ತಿರುಗಾಡ್ತಾಳೆ, ಸ್ವಲ್ಪ ಬುದ್ಧಿ ಹೇಳ್ರಿ, ಡಾಕ್ಟರ್ ತಾಯಿ ರಾಜಮ್ಮ ಬೇರೆ 2 ಸಲ ಬಂದು ಕೇಳಿದ್ದಾರೆ ಎಂದಳು. ಆದರೆ ಹೆತ್ತ ತಾಯಿಯಂತೆ ಮಗಳಿಗೆ ಆತಂಕದಿಂದ ಬುದ್ಧಿ ಹೇಳುವ ಸಹೃದಯಶಾಲಿ ಆಗಿರಲಿಲ್ಲ ಮೈಥಿಲಿ. ಎಷ್ಟು ದಿನ ತಿರುಗಾಡ್ತಾಳೆ ಆ ಹುಡುಗ, ನಿಜವಾಗಿ ಇವಳನ್ನು ವಿವಾಹ ಆಗ್ತಾನ? ಇಲ್ಲಿ ಡಾಕ್ಟರ್ ತಾಯಿ ರಾಜಮ್ಮ ಬಂದು 1,00,000 ರೂಪಾಯಿ ನಮ್ಮ ಕೈಗೆ ಹಾಕಿಬಿಡಿ, ನಾವೇ ಒಂದು ದಿನ ವಿವಾಹ ಆಯಿತು ಅನ್ನಿಸ್ತೀವಿ. ಅವರಪ್ಪನ 10 ತೊಲೆ ಚಿನ್ನ ಇರಬಹುದಲ್ಲ, ಅವಳ ಹೆಸರಲ್ಲಿ 50,000 ಅವಳ ತಂದೆ ಇಟ್ಟಿದ್ದಾರೆ ಅಂತ ರಂಗಮ್ಮ ಹೇಳಿದರು. ಅವಳು 2 ವರ್ಷದಿಂದ ಶಾಲೆಯ ಸಂಬಳದಲ್ಲಿ ಕೂಡಿ ಇಟ್ಟಿರಬಹುದು ಎಂದರು. ಮೈಥಿಲಿ ಮಾತಾಡಿ, ನೋಡು ವಸಂತ, ಆಕೆ ಹಣದ ರಣಹದ್ದು. ಬಂಗಾರ ಬಿಡುಗಡೆ ಆಗಲಿಕ್ಕೆ ಇನ್ನೂ 2 ವರ್ಷ ಇದೆ. ನಾನು ಅದರ ಮೇಲೆ ಸಾಲ ತಗೊಂಡಿದ್ದೆ. 5 ತೊಲ ನಿನ್ನದು. ನಿನ್ನ ಸಂಬಳದಲ್ಲಿ ತಿಂಗಳಿಗೆ 500 ರೂಪಾಯಿ ಕೂಡಿಟ್ಟಿದ್ದಿ. 2 ವರ್ಷದ್ದು 12,000 ರೂಪಾಯಿ ಆಗಿರಬಹುದು ಎಂದರು. ವಸಂತಳಿಗೆ ತನ್ನ ರೂಪದ ಬಗ್ಗೆ ತುಂಬ ಹೆಮ್ಮೆ ಇತ್ತು. ಡಾಕ್ಟರ್ ಮೋಹನನ ತಂಗಿ ವನಿಗೆ ಅವಳು ಸಹಪಾಠಿ. ಆಗ ನೋಡಿ ಮೋಹನ ಅವಳನ್ನು ಇಷ್ಟಪಟ್ಟಿದ್ದನಂತೆ. ಒಂದು ದಿನ ರಾಜಮ್ಮನೇ ಬಂದು ಹೇಳಿದರು, ವನಿತಳೊಡನೆ ಓಡಾಡ್ತಿದ್ದಾಗಿನಿಂದ ನಿಮ್ಮ ಮಗಳನ್ನು ನೋಡಿ ನಮ್ಮ ಮಗ ತುಂಬ ಇಷ್ಟಪಟ್ಟಿದ್ದಾನೆ. ಈಗ ವನಿತನ ಮದುವೆಯಲ್ಲಿ ಅವಳು ಬಂದಿದ್ಲಲ್ಲ, ಆಗ ಹೇಳೇ ಬಿಟ್ಟ, ಆ ಹುಡುಗಿನ ಮದುವೆ ಆಗ್ತೀನಮ್ಮ, ತಂಗಿ ಮದುವೆ ಜವಾಬ್ದಾರಿ ಮುಗೀತು ಅಂತ ಅಂದ. ಆಗಲಪ್ಪ, ವಿಚಾರಿಸ್ತೀನಿ ಅಂದೆ ಎಂದು ಪೀಠಿಕೆ ಹಾಕಿದರು. ಮೊದಲು ವನಿತನಿಂದ ವಿಷಯ ತಿಳಿದಾಗ ವಸಂತ ತುಂಬ ಖುಷಿಯಾಗಿದ್ದಳು. ನಮ್ಮಣ್ಣನ ಬುಟ್ಟಿಗೆ ಹಾಕೊಂಡಿದ್ದಿ ಕಣೆ, ನಮ್ಮಣ್ಣ ನಿನ್ನ ನೋಡಿ ಕ್ಲೀನ್ ಬೋಲ್ಡ್ ಆಗಿದ್ದಾನೆ, ಆದರೆ ಅದೇ ಹುಡುಗಿನ ಆಗೋದು ಅಂತ ಕೂತಿದ್ದಾನೆ ಎಂದಳು. ವನಿತಾಳ ಮದುವೆಯಲ್ಲಿ ತಾವು ಗೆಳತಿಯರೆಲ್ಲ ತಿರುಗಾಡುವಾಗ ಡಾಕ್ಟರ್ ಮೋಹನ್ ತನ್ನನ್ನು ನುಂಗುವಂತೆ ನೋಡುತ್ತಿದ್ದ. ಗೆಳತಿಯರೆಲ್ಲ ತಮಾಷೆ ಮಾಡಿದಾಗ ತಾನು ಹೆಮ್ಮೆಯಿಂದ ಸ್ವೀಕರಿಸಿದಳು. ಆದರೆ ರಾಜಮ್ಮ 1,00,000 ರೂಗಳ ವಿಷಯ ಎತ್ತಿದಾಗ ಅವಳಿಗೆ ಅಭಿಮಾನ ಭಂಗವೆನಿಸಿತು. 1,00,000 2 ಲಕ್ಷ ಅಂತ ಬಂದರೆ ನೀವು ಒಪ್ಪಬೇಡಿ ಅತ್ತಿಗೆ, ಸುಮ್ಮನೆ ಇದ್ದು ಬಿಡಿ, 60,000 ನಮ್ಮ ಕೈಲಿದೆ ಅಂತ ಹೇಳಿ ಎಂದಿದ್ದಳು. ಇನ್ನೊಮ್ಮೆ ವಸಂತ ಎದುರು ಮೈಥಿಲಿ, ಅಯ್ಯೋ ರಂಗಮ್ಮ ಹೇಳಿದರು, ಆ ಹುಡುಗ ನಿನ್ನನ್ನೇ ವಿವಾಹ ಆಗಬೇಕು ಅಂತ ತುಂಬ ಹಠ ಹಿಡಿದಿದ್ದಾನಂತೆ. ಈಕೆ ಇವತ್ತಲ್ಲ ನಾಳೆ ಸೋತು ಬರುತ್ತಾರೆ ನೋಡಿ ಅಂತ ರಂಗಮ್ಮ ಹೇಳಿದ್ದಾರೆ ಎಂದಳು. ಆದರೆ ಈ ವಿಷಯ ಎಂದೂ ವಸಂತಳಿಗೆ ತಿಳಿದಿರಲಿಲ್ಲ. ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ಶಾಲೆ, ನಂತರ ಬಂದು ಕಾಫಿ ತಿಂಡಿ ತಿಂದು ಅಲಂಕರಿಸಿಕೊಂಡು ಗೆಳತಿ ರಜನಿಯ ಮನೆಗೆ ಟಿವಿ ನೋಡಲು ಹೋಗುವಳು. ಭಾನುವಾರಗಳಲ್ಲೂ ಕಾದಂಬರಿ ಓದಾಟ, ಮಧ್ಯಾಹ್ನ ನಿದ್ರೆ, ಸಂಜೆ ಟಿವಿಯಲ್ಲಿ ಕನ್ನಡ ಚಿತ್ರ ವೀಕ್ಷಣೆ. ರಜನಿ ಅಣ್ಣ ಒಬ್ಬ ಕಾಲೇಜ್ ಸ್ಟೂಡೆಂಟ್. ಅವನು ವಸಂತಳ ರೂಪಾರಾಧಕ. ತಾನು PUCಯಲ್ಲಿ 3 ಸಲ ಫೇಲ್ ಆಗುವುದಕ್ಕೆ ನೀವೇ ಕಾರಣ ರೀ, ಓದೋಕೆ ಕೂತರೆ ಪುಸ್ತಕದಲ್ಲಿ ನಿಮ್ಮ ಮುದ್ದು ಮುಖಾನೇ ಕಾಣುತ್ತೆ ಎನ್ನುತ್ತಿದ್ದ. ನೋಡ್ರಿ, ನಾನು BE ಓದಿರೋರನ್ನು MBBS ಓದಿರೋರನ್ನು ವಿವಾಹ ಆಗ್ತೀನಿ. ನೀವು ನನ್ನ ಪಾಲಿನ ಭಗ್ನ ಪ್ರೇಮಿ, ಮೊದಲೇ ಹೇಳಿದ್ದೇನೆ ನೋಡಿ. ಹೀಗೆ ಓದು ಹಾಳು ಮಾಡಿಕೊಂಡು ತಿರುಗಾಡಿದರೆ ಮುಂದೆ ರೌಡಿ ಆಗ್ತೀರಿ ಎನ್ನುವಳು ವಸಂತ. ನಾನು ರೌಡಿ ಆದರೆ ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಮುಂಬೈಗೆ ಓಡಿ ಹೋಗುತ್ತೇನೆ ಎನ್ನುತ್ತಿದ್ದ. ರಜನಿ ನಕ್ಕು ನಕ್ಕು ಪ್ರೋತ್ಸಾಹ ಕೊಡುವಳು. ಅವರಮ್ಮ ಸಿಟಿ ಮಾರ್ಕೆಟ್ನಲ್ಲಿ ಒಂದು ಲೇಡೀಸ್ ಕಾರ್ನರ್ ನಡೆಸುತ್ತಿದ್ದರು. ಆಕೆ ಬೆಳಿಗ್ಗೆ 9ಕ್ಕೆ ಹೊರಟರೆ ಸಂಜೆ 9ಕ್ಕೆ ಬರುವರು. ಹೋಗ್ಲಿ, ಅಂಗಡಿ ಕೆಲಸಕ್ಕಾದರೂ ಹೋಗ್ರಿ, ನಿಮ್ಮ ತಾಯಿಗೆ ಸ್ವಲ್ಪ ಸಹಾಯ ಆಗುತ್ತೆ ಎಂದು ವಸಂತ ಆಗಾಗ ಅವನಿಗೆ ಬುದ್ಧಿ ಹೇಳುವಳು. 24 ವರ್ಷ ಅವನಿಗೆ, ವಸಂತಳಿಗಿಂತ 1 ವರ್ಷ ದೊಡ್ಡವನು. ನೋಡ್ರಿ, ನಾನು ಅಂಗಡಿಗೆ ಹೋದರೆ ನಮ್ಮ ತಾಯಿಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ. ಸುಂದರವಾದ ಹುಡುಗಿಯರನ್ನು ನೋಡಿದರೆ ನನ್ನ ಹೃದಯ ಕರಗಿ ನೀರಾಗುತ್ತೆ. ಮೊನ್ನೆ ಒಂದು ಹುಡುಗಿಗೆ 60 ರೂಪಾಯಿಯ ವ್ಯಾನಿಟಿ ಬ್ಯಾಗನ್ನು 20 ರೂಪಾಯಿಗೆ ಕೊಟ್ಟುಬಿಟ್ಟೆ. ಇನ್ನೊಂದು ಹುಡುಗಿಗೆ 40 ರೂಪಾಯಿ ಲಕ್ಷ್ಮಿ ಮೇಕಪ್ ಕ್ರೀಮ್ 12 ರೂಪಾಯಿಗೆ ಕೊಟ್ಟುಬಿಟ್ಟೆ. ನಮ್ಮಮ್ಮ ಅಂಗಡಿಗೆ ಕಾಲಿಡಬೇಡ ಪಾಪಿ ಎಂದಿದ್ದಾರೆ ಎಂದು ಹೇಳಿ ನಗುತ್ತಿದ್ದ. ಶಾಲೆಯ ಸಹೋದ್ಯೋಗಿ ಉಪಾಧ್ಯಾಯರಿಂದ ಹಿಡಿದು ಎಲ್ಲರೂ ತನ್ನ ರೂಪ ಆರಾಧಿಸುತ್ತಾರೆಂದು ವಸಂತಳಿಗೆ ಗೊತ್ತಿತ್ತು. ಆದರೆ ಆಳ್ತಾ ಹೋಗಿ ಡೊಂಬರೋನ ಕೈ ಹಿಡಿದರೇನು ಪ್ರಯೋಜನ? ಡಾಕ್ಟರ್ ಅಥವಾ ಇಂಜಿನಿಯರ್ ಅಂತ ಹುಡುಗನನ್ನು ಗೆದ್ದರೆ ತನ್ನ ಸೌಂದರ್ಯ ಸಾರ್ಥಕ ಎಂದುಕೊಂಡಿದ್ದಳು. ರಾಜಮ್ಮ ಪುನಃ ಬಂದಿಲ್ಲ ಎಂದು ಅತ್ತಿಗೆಯಿಂದ ತಿಳಿದಾಗ ತಾನೇ ಒಂದು ದಿನ ನೆಪ ಮಾಡಿ ಡಾಕ್ಟರ್ ಶಾಪಿಗೆ ಹೋಗಿದ್ದಳು. ಎಲ್ಲರಂತೆ ಸರದಿಯಲ್ಲಿ ಕೂತು ತನ್ನ ಪಾಳಿ ಬಂದಾಗ ಎದ್ದು ಒಳಗೆ ಬಂದಳು. ಪುಟ್ಟ ಕೋಣೆಯ ಒಳಭಾಗಕ್ಕೆ ಗ್ಲಾಸ್ ಕಟ್ ಮೇಜಿನ ಎದುರು ಡಾಕ್ಟರ್ ಮೋಹನ್ ಕೂತಿದ್ದ. ಏನಾಗಿದೆ ಎಂದ ಯಾಂತ್ರಿಕವಾಗಿ. ಶಾಲೆ ಕೆಲಸದ ಬಗ್ಗೆ ತುಂಬ ಆಯಾಸವಾಗುತ್ತೆ. ರಾತ್ರಿ ಹೊತ್ತು ಮೈ ಬಿಸಿಯಾಗಿ ಜ್ವರ ಬಂದ ಹಾಗೆ ಅನಿಸುತ್ತೆ. ವಾರಕ್ಕೆ 2 ಸಲ ತಲೆನೋವು ಬೇರೆ ಇರುತ್ತೆ ಎಂದಳು. ಅವನು ಯಾಂತ್ರಿಕವಾಗಿ ಪರಿಶೀಲಿಸಿ ಕೆಲವು ಔಷಧಿ ಟ್ಯಾಬ್ಲೆಟ್ಸ್ಗಳನ್ನು ಬರೆದುಕೊಟ್ಟ ನಂತರ, ಟಿವಿ ತುಂಬ ನೋಡ್ತೀರಿ ಅನಿಸುತ್ತೆ, ಕೊಂಚ ಕಡಿಮೆ ಮಾಡಿ. ಸ್ವಲ್ಪ ಶನಿವಾರ ಭಾನುವಾರ ಶಾಲೆಗೆ ರಜೆ ಸಿಕ್ಕಾಗ ಮಧ್ಯಾಹ್ನ ಮಲಗಿ ನಿದ್ರೆ ಮಾಡೋ ಅಭ್ಯಾಸ ಮಾಡಿಕೊಳ್ಳಿ. ಶಾಪಿಂಗ್ ನೆಪದಲ್ಲಿ ಬಿಸಿಲಲ್ಲಿ ಅಲೆದಾಡಿ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ ಎಂದ.
ನಂತರ ಬಿಲ್ ತಗೊಳ್ಳಿ ಎಂದ. 40 ರೂಪಾಯಿ ಬಿಲ್ ನೋಡಿ ಮೈ ಉರಿದಿತ್ತು. ಮೆಡಿಕಲ್ ಶಾಪಲ್ಲಿ ಔಷಧ ಕೊಂಡಾಗ 60 ರೂಪಾಯಿ ಆಗಿತ್ತು. ಇವನು ನಿಜಕ್ಕೂ ಪ್ರೇಮಿಯಾಗಲು ಯೋಗ್ಯನಲ್ಲ ಎನಿಸಿತು. ಆದರೆ ಅತ್ತಿಗೆಗೆ ತನ್ನ ಪಾಲಿನ ಈ ಸೋಲನ್ನು ಹೇಳಲಿಲ್ಲ. ಆದರೆ ಮೈಥಿಲಿ ಇವಳಿಗಿಂತ ಟಕ್ಕಳಿದ್ದಳು. ರಂಗಮ್ಮನ ಕೈಲಿ ಲಕ್ಷ ಗೀಕ್ಷ ನಮಗೆ ಸಾಧ್ಯವಿಲ್ಲ. ಅವಳು ಓದುವಾಗಲೇ ಸಾಕಷ್ಟು ಹಣ ಖರ್ಚಾಗಿದೆ. ಈಗ ಅವಳ ಹೆಸರಿನಲ್ಲಿ ಇರೋದು 30,000 ಮಾತ್ರ ಎಂದು ಹೇಳಿ ಕಳಿಸಿದಳು. ರಂಗಮ್ಮ ಬಂದು ಹೋಗಿ ಹೋಗಿ ನಮ್ಮ ಹುಡುಗನಿಗೆ ಅಂಥ ದರಿದ್ರ ಸಂಬಂಧ ಏಕೆ ಮಾಡ್ತೀವಿ, ಆಗಲ್ಲ ಅಂತ ಹೇಳಿ ಎಂದು ನುಡಿದರು ಎಂಬುದನ್ನು ಹೇಳಿದರು. ಮೈಥಿಲಿ ಆ ವಿಷಯವನ್ನು ನಾದಿನಿಗೆ ಹೇಳದೆ ಮುಚ್ಚಿಟ್ಟಿದ್ದಳು. ಈ ಮಧ್ಯೆ ವಸಂತ ತನ್ನ ಗೆಳತಿಯ ಮದುವೆಯಲ್ಲಿ ಚಂದ್ರು ಪರಿಚಯವಾದ ಮೇಲೆ ಅವನ ಜೊತೆ ತುಂಬ ಓಡಾಡತೊಡಗಿದಳು. ಆಗಾಗ ಅವಳ ಗೆಳತಿ ರಜನಿ ಬಂದು ಹೇಳಿದರೂ ಮೈಥಿಲಿ ಸುಮ್ಮನೆ ಇದ್ದಳು. ಅವಳ ರೂಪ ನೋಡಿ ಮರುಳಾಗಿ ಸುತ್ತಾನೆ. ಆಮೇಲೆ ಲಕ್ಷ ಗೀಕ್ಷ ಅಂತ ಅವರಪ್ಪ ಅಮ್ಮ ಬಂದಾಗ ತಾನು ತಾರತಮ್ಯ ಆಡಿಸಿದರಾಯಿತು. ಹೀಗೆ ಓಡಾಡಿ ಹೆಸರು ಕೆಡಿಸಿಕೊಂಡರೆ ಮಧ್ಯಮ ವರ್ಗದವರು ಅವಳನ್ನು ವಿವಾಹವಾಗಲ್ಲ. 50,000 ಎಂದೆಂದು ತನಗೆ ಉಳಿಯುವುದೆಂಬ ಕೆಟ್ಟ ಆಸೆ. ಚಂದ್ರುವಿನೊಡನೆ ಪ್ರೇಮದಲ್ಲಿ ಮುಳುಗಿದ್ದ ವಸಂತಳಿಗೆ ಅತ್ತಿಗೆ ಶಕುನಿ ಬುದ್ಧಿ ಬಗ್ಗೆ ಚಿಂತಿಸುವಷ್ಟು ವ್ಯವಧಾನವೂ ಇಲ್ಲ. ಅತ್ತಿಗೆ, ನಿಮಗೊಂದು ವಿಷಯ ಹೇಳಬೇಕು. ಚಂದ್ರುವಿನ ಮನೆಗೆ ಹೋಗಿ ಬಂದು ಎಲ್ಲ ಗಟ್ಟಿಯಾದ ಮೇಲೆ ಒಂದು ದಿನ ಮಾತು ತೆಗೆದಳು. ಏನು ವಸಂತ, ಏನು ವಿಷಯ ಎಂದಳು ಮೈಥಿಲಿ. ಅತ್ತಿಗೆ, ನಾನು ಒಬ್ಬರನ್ನ ಪ್ರೀತಿಸಿದ್ದೇನೆ. ಚಂದ್ರು ಅಂತ ಅವರ ಹೆಸರು. BE ರ್ಯಾಂಕ್ ಸ್ಟೂಡೆಂಟ್. ದೊಡ್ಡ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾರೆ. 10,000ಕ್ಕಿಂತ ಜಾಸ್ತಿ ಅರ್ನಿಂಗ್ ಇದೆ ಎಂದು ಎಲ್ಲ ಪ್ರವರ ಹೇಳಿದಳು. ಮೈಥಿಲಿ ಸಂದಸ ನಟಿಸಿ, ನೀನು ಅದೃಷ್ಟವಂತೆ ಕಣೆ ವಸು. ಹುಡುಗನ ಮನೆಯವರು ಸಜ್ಜನರು ಅನಿಸುತ್ತೆ. ಅವರು ಯಾಕೆ ಮದುವೆ ಮಾಡ್ಕೋಬೇಕು? ಆ ರೀತಿ ತವರಿನ ಬಲ ಇಲ್ಲದೆ ಹೋದರೆ ನಿನಗೆ ಬೆಲೆ ಇರಲ್ಲ. ನಮ್ಮ ಕೈಲಾದ ಹಾಗೆ ನಾವೇ ಮದುವೆ ಮಾಡೋಣ. ನಿಮ್ಮಣ್ಣ ಹಸೆ ಮೇಲಂತೂ ಬಂದು ಕೂಡ್ತಾರೆ. ತವರು ಮನೆ ಕಂದು ಅಲ್ಲಿ ಏಕೆ ಹೇಳ್ಕೋಬೇಕು? ಭೂಷಣವಾಗಿ ಮದುವೆ ಮಾಡಿ ಮನೆ ತುಂಬಿಸಿ ಕೊಡ್ತೀವಿ. ಹಾಗಿದ್ರೆ ಅಲ್ಲಿ ನಿನಗೆ ಬೆಲೆ ಇರುತ್ತೆ ಎಂದಳು. ಥ್ಯಾಂಕ್ಸ್ ಅತ್ತಿಗೆ, ಆ ಬಗ್ಗೆ ನನಗೆ ಹೊಳಿಲಿಲ್ಲ. ಸುಮ್ಮನೆ ಬ್ಯಾಂಕ್ ಬ್ಯಾಲೆನ್ಸ್ ಏಕೆ ಖರ್ಚು ಮಾಡಬೇಕು? ಏನಾದರೂ ಜೂಯಲ್ಸ್ ಮಾಡಿಸಿಕೊಳ್ಳೋಣ ಅಂತ ಎಂದಳು. ಎಷ್ಟೋ ಅಷ್ಟು ಹಿತಮಿತವಾಗಿ ಖರ್ಚು ಮಾಡೋಣ. ಮೊದಲು ಒಂದಿನ ಹುಡುಗನ ಕರ್ಕೊಂಡು ಬಾ, ನಾನು ಆ ಹುಡುಗನ ಜೊತೆ ಮಾತಾಡ್ತೀನಿ ಎಂದಳು. ನಾಳೆ ಸಂಜೆ ಕರ್ಕೊಂಡು ಬರ್ತೀನಿ ಅಂದಳು ವಸಂತ. ಹಾಗೆ ಮಾಡು, ನಾನು ಒಂದಿಷ್ಟು ಆಲೂಗಡ್ಡೆ ಬೋಂಡ ಮೈಸೂರು ಪಾಕ್ ಮಾಡಿರ್ತೀನಿ ಅಂದಳು. ಮಾರನೇ ದಿನ ಚಂದ್ರುವನ್ನು ಕರೆತಂದಳು. ಪುಟ್ಟ ಕಾಂಪೌಂಡ್ ಹಾದು ಒಳ ಬಂದರೆ ವರಾಂಡದಲ್ಲೊಂದು ರೂಮು, ಒಳಗೆ ಹಜಾರದ ಎಡಗೋಡೆಗೆ ಅಡಿಗೆ ಮನೆ, ಬಲಗೋಡೆಗೆ ಒಂದು ಕೋಣೆ. ಅಡಿಗೆ ಮನೆಯಿಂದ ಮುಂದೆ ಹೋದರೆ ಒಂದು ಸಣ್ಣ ಓಣಿ, ಅದರಲ್ಲಿ ಮೊದಲು ಬಚ್ಚಲು ಮನೆ, ನಂತರ ಶೌಚಗೃಹ. ಆ ಕೊನೆಗೆ ಹಳೆಯ ಬೇಡದ ಸಾಮಾನು ಹಾಕಿದ ಒಂದು ರೂಮ್. ಮೈಥಿಲಿ ತಿಂಡಿ ಕೊಟ್ಟು ಆತ್ಮೀಯವಾಗಿ ಮಾತಾಡಿಸಿದಳು. ವಸಂತ 10 ವರ್ಷದ ಹುಡುಗಿ ಇದ್ದಾಗಿಂದ ನಾನೇ ಅವಳನ್ನು ತಾಯಿ ಹಾಗೆ ಸಾಕಿದ್ದೀನಪ್ಪ. ಒಂದು ತರಹ ಕೋಮಲವಾಗಿ ಬೆಳೆಸಿಬಿಟ್ಟಿದ್ದೀನಿ. ಒಂದು ದಿನ ತಿಂದ ತಟ್ಟೆ ಗಲವರಿಸಿ ಸಹ ಅವಳಿಗೆ ರೂಢಿ ಇಲ್ಲ. ಕೆಲಸ ಕಾರ್ಯ ಬರಲ್ಲ ಎಂದಳು. ಚಂದ್ರು ನಗುತ್ತಾ, ಪರವಾಗಿಲ್ಲ, ನನ್ನ ಜೊತೆ ವಾಕಿಂಗ್ ಅಡ್ಡಾಡೋದು, ನನ್ನ ರೂಮಿನಲ್ಲಿ ನಾನು ಹೇಳಿದ ಕೆಲಸ ಮಾಡಿಕೊಂಡಿದ್ದರೆ ಸಾಕು ಎಂದ. ರೀ ಪೋಲಿ, ಸುಮ್ಮನಿರಿ ಎಂದಳು ವಸಂತ. ನಿಶ್ಚಯ, ಒಂದು ನಿಮ್ಮ ಮನೆಯಲ್ಲಾಗಲಿ. ಮದುವೆ ನಾವು ಹೆಣ್ಣಿನವರು ನಮ್ಮ ಕಡೆಯಿಂದ ಮಾಡಿಕೊಡುತ್ತೇವೆ ಎಂದಳು ಮೈಥಿಲಿ. ಇಲ್ಲ, ವಸಂತ ಅವರ ಅಣ್ಣನ ವಿಷಯ ಹೇಳಿದಳು. ಹೆಣ್ಣಿನವರು ನೀವೇ ಎಲ್ಲ ನಿರ್ವಹಿಸಿಕೊಂಡರೆ ನಿಮಗೊಬ್ಬರಿಗೆ ಕಷ್ಟವಾಗುತ್ತೆ. ಹೀಗಾಗಿ ನಮ್ಮ ತಂದೆ ತಾಯಿಗಳಿಗೆ ಈ ರೀತಿ ಒಪ್ಪಿಸಿದೆ ಎಂದ. ಇಲ್ಲ, ನನ್ನ ತಮ್ಮನ್ನ ಕರೆಸ್ಕೋತೀನಪ್ಪ. ನೀವು ಒಬ್ಬರು ನನ್ನ ತಮ್ಮನೇ ಅನ್ಕೋತೀನಿ. ನಮ್ಮ ಮನೆಯವರು ಸಜ್ಜನರಿದ್ದಾರೆ. ಅವರ ಮನಸ್ಸಿಗೆ ಬೇಜಾರಾಗದ ಹಾಗೆ ತಕ್ಕ ಮಟ್ಟಿಗೆ ನಾವೆಲ್ಲ ಸೇರಿ ಮಾಡೋಣ ಎಂದರು. ಚಂದ್ರು ಸಂತಸದಿಂದ, ನಿಮಗೆ ನಾನು ನನ್ನ ಗೆಳೆಯರಿಬ್ಬರು ಬಲಗೈಯಾಗಿ ನಿಂತ್ಕೋತೇವೆ, ನೀವೇನೂ ಚಿಂತಿಸಬೇಡಿ ಎಂದ. ನೀವಿಬ್ಬರು ಮಾತಾಡಿಕೊಳ್ಳಿ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದು ಮೈಥಿಲಿ ಮಕ್ಕಳೊಡನೆ ಹೊರಗೆ ಹೊರಟಳು. ಮದುವೆ ಹೊಣೆ ಹೇಗಿದ್ದರೂ ನಿಮ್ಮ ಮನೆಯಲ್ಲಿ ಒಪ್ಪಿದಾರಲ್ಲ ಎಂದು ವಸಂತ ನುಡಿದಾಗ ಚಂದ್ರು ಮಾತಾಡಿ, ಬೇಡ ವಸಂತ. ಆಮೇಲೆ ಅಮ್ಮ ಅಜ್ಜಿ ಒಂಥರ ಮಾತಾಡಿಕೊಂಡರು. ಒಂದು ಸಾಧಾರಣವಾಗಿ ಮಾಡಿಕೊಡು ಮಟ್ಟದ ಗಂಡು ದಿಕ್ಕಿರುವ ಮನೆಯಲ್ಲಾದರೂ ಆಗಬಾರದಿತ್ತೆ. ತೀರಾ ಬೀದಿಯಿಂದ ಕರೆತಂದ ಹುಡುಗಿ ಥರದ ಒಂಟಿ ಹುಡುಗಿನ ಕರೆತಂದು ವಿವಾಹ ಮಾಡಿದರೆ ಜನ ಏನು ಅನ್ಕೋತಾರೆ ಎಂದರು ಅಜ್ಜಿ. ಅಮ್ಮ ಅಲವತ್ತುಕೊಂಡು, ಇರ್ಲಿ ಬಿಡಿ, ಅವನು ಪ್ರೀತಿಸಿದ್ದಾನೆ, ಅವನ ಮನಸ್ಸು ಮುರಿಯೋದು ಹೀಗೆ. ರಾಜಕುಮಾರನಂಥ ಹುಡುಗ, ಎಂಥ ರಾಜೋಪಚಾರ ಮಾಡೋ ಬೀಗರು ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೆ. ನನ್ನ ತಮ್ಮನ ಹೆಂಡತಿನ ಮಾತ್ರ ಕರೆಸಲ್ಲ, ಏನಾದರೂ ಕೊಂಕು ಮಾತಾಡ್ತಾರೆ. ಪದ್ದು ಒಬ್ಬರು ನನಗೆ ನಾದಿನಿ ಇದ್ದಾಗಿಲ್ಲ. ನನ್ನ ಅಪಮಾನ ನೋವು ಅವಳ ಜೊತೆ ನಾನು ಹಂಚ್ಕೋಬೋದು ಎಂದರು. ಇದೆಲ್ಲ ಕೇಳಿದಾಗ ನನಗೆ ನನ್ನ ಅಮ್ಮನ ಮನಸ್ಸಿಗೆ ಏನೋ ನೋವು ಮಾಡಿದ್ದೀನಿ ಅನಿಸಿತು. ನಮ್ಮ ಉತ್ಸಾಹದಲ್ಲಿ ನಾವು ಹಿರಿಯರನ್ನು ಲಕ್ಷ್ಯ ಮಾಡಿರಲ್ಲ. ಆದರೆ ಅವರಿಗೂ ತಮ್ಮದೇ ಆದ ಆಸೆ ಆಕಾಂಕ್ಷೆ ಇರುತ್ತೆ, ಪ್ರೆಸ್ಟೀಜ್ ಇರುತ್ತೆ ಅಲ್ವಾ ಎಂದ. ವಸಂತಳ ಮುಖ ಕೊಂಚ ಪೆಚ್ಚಾಯಿತು. ಈ ಅಣ್ಣ ಅತ್ತಿಗೆ ಯಾರ ಹಂಗಿಲ್ಲದೆ ಗಂಡಿನವರೇ ತನ್ನ ಕರೆದೊಯ್ದು ವಿವಾಹ ಮಾಡಿಕೊಂಡರೆ ತನ್ನ ಸೌಂದರ್ಯಕ್ಕೆ ಬೆಲೆ ಕಟ್ಟಿದಂತೆ ಎಂದಿತ್ತವಳ ಮನಸ್ಸು. ಹಾಗಾದರೆ ನಾನು ಅತ್ತಿಗೆಯನ್ನು ಅವಲಂಬಿಸಬೇಕು ಎಂಬುದು ಅವಳ ಮನಸ್ಸಿನಲ್ಲಿ ಕಹಿಯಾಗಿ ಉಳಿದುಕೊಂಡಿತು. ಚಂದ್ರುವಿನ ಉತ್ಸಾಹ ಮೇರೆ ಮೀರಿತ್ತು.
ಎರಡು ಕಡೆ ಹಿರಿಯರ ಒಪ್ಪಿಗೆ ದೊರೆತ ಹಾಗಾಯ್ತಲ್ಲ ವಸಂತ. ಇನ್ನು ನನ್ನ ಕೈಯಿಂದ ಕೊರಳಿಗೆ ತಾಳಿ ಬೀಳೋದೊಂದೇ ಬಾಕಿ. ಆಮೇಲೆ ನೋಡ್ತಾ ಇರು, ನಾನು ಹೇಗೆ ಕಾಡಿಸ್ತೀನಿ ಎಂದ. ವಸಂತ ಹುಸಿ ಮುನಿಸಿನಿಂದ, ಬರೀ ಕಾಡಿಸ್ಲಿಕ್ಕೆ ನನ್ನ ವಿವಾಹ ಆಗ್ತಿರೇನೋ ಎಂದಳು. ಚಂದ್ರು ನಗುತ್ತಾ, ಮತ್ತಿನ್ನೇನು, ಇಷ್ಟು ಸೌಂದರ್ಯ ಇಟ್ಕೊಂಡು ನನ್ನ ಕೈಗೆ ಸಿಕ್ಕಿದ ಹಾಗೆ ಚೆಲ್ಲಾಟ ಆಡಿದ್ದಿ. ಅದು ನನ್ನ ಕಾಡಿಸಿದ ಹಾಗೆ ಅಲ್ಲೇನೋ. ತಾಳಿ ಕಟ್ಟಿ ಲೈಸೆನ್ಸ್ ಸಿಗಲಿ, ನಿನ್ನ ಹೇಗೆ ನಾನು ಕಾಡಿಸ್ತೀನಿ ನೋಡ್ತಿರೋ. ಟಿಪ್ ಫಾರ್ ಟಾಟ್, ಈ ಅಪೂರ್ವ ಸೌಂದರ್ಯ ಲೂಟಿ ಹೊಡಿತೀನಿ ಎಂದ. ಓಹೋ, ಏನು ರಾಯರು, ಆಗಲೇ ಏಕವಚನ ಪ್ರಾರಂಭಿಸಿಬಿಟ್ಟಿರಿ ಎಂದಳು ಅಸಮಾಧಾನದಿಂದ. ಚಂದ್ರು ಅವಳ ಜಡೆ ಹಿಡಿದೆಳೆದು, ಇನ್ಮೇಲೆ ಏಕವಚನನೇ ಡಾರ್ಲಿಂಗ್. ಏಕವಚನ ಆತ್ಮೀಯತೆಯ ಸಂಕೇತ, ಬಹುವಚನ ಹೊರಗಿನವರನ್ನೋ ಸಂಕೇತ ಎಂದ. ಹಾಗಿದ್ದರೆ ನಾನು ನಿಮ್ಮನ್ನು ಏಕವಚನದಲ್ಲಿ ಕೂಗ್ತೀನಿ ಎಂದಳು. ಸದ್ಯ ಹಾಗೆಲ್ಲಾದರೂ ಮಾಡಿಬಿಟ್ಟಿಯಾ? ನಾವಿಬ್ಬರೇ ಇದ್ದಾಗ ಚಂದ್ರು ಅಂತ ಕೂಗಿದರೆ ಪರವಾಗಿಲ್ಲ, ಹೊರಗಿನವರ ಎದುರಿಗೆ ಹಾಗೆಲ್ಲ ಕೂಗಬೇಡ. ನಮ್ಮಜ್ಜಿ ತುಂಬ ಸಂಪ್ರದಾಯಸ್ಥರು ಎಂದು ಏನೇನೋ ಕೊರೆದ. ಚಂದ್ರುವಿನ ಸುಂದರ ರೂಪ, ಅವನ ವಿದ್ಯೆ, ಹುದ್ದೆ ಮಾತ್ರ ಅವಳು ಪ್ರೀತಿಸಿದಳು. ಆದರೆ ಹಾಲಿನಲ್ಲಿ ನೊಣ ಸಿಕ್ಕಿದಂತೆ ಆಗಾಗ ಈ ತಾಯಿ ತಂಗಿಯರ ಪ್ರವಚನ ನಡೆದಾಗ ಅವಳಿಗೆ ಅಹಿತವೆನಿಸುತ್ತಿತ್ತು. ಮೊದಲು 6 ತಿಂಗಳ ಅವನ ಪ್ರೇಮದಲ್ಲಿ ಬರೀ ಅವಳನ್ನು ದೇವತೆಯಂತೆ ಓಲೈಸಿ ಹೊಗಳಿ ಕೊಂಡಾಡುತ್ತಿದ್ದ. ಆದರೆ ಒಮ್ಮೆ ಮನೆಗೆ ಕರೆದೊಯ್ದು ತಂದೆ ತಾಯಿಗೆ ತೋರಿಸಿ ಗಟ್ಟಿ ಮಾಡಿಸಿ ತಂದ ಮೇಲೆ, ಇಲ್ಲಿ ಅತ್ತಿಗೆಯಿಂದ ಒಪ್ಪಿಗೆ ಸಿಕ್ಕಿದ ಮೇಲೆ ಆರಾಧನೆಗಿಂತ ಅಧಿಕಾರವೇ ಜಾಸ್ತಿ ಕಾಣಿಸುತ್ತಿತ್ತು. ಒಮ್ಮೆ ಮೈಥಿಲಿ ಅವರ ಮನೆಗೆ ನಾದಿನಿಯೊಡನೆ ಬಂದಳು. ಬಾಮ್ಮ, ನಿಮ್ಮ ಅತ್ತಿಗೆನ ಇವರು, ಬನ್ನಿಮ್ಮ ಕೂತ್ಕೊಳ್ಳಿ, ನಿಮ್ಮ ಹೆಸರು ಏನು ಎಂದರು. ಮೈಥಿಲಿ ನಗುಮುಖ ಧರಿಸಿ, ನನ್ನ ಹೆಸರು ಮೈಥಿಲಿ, ನಾನು ನಿಮ್ಮ ಬೀಗಿತಿ ಆಗಲಿಕ್ಕೆ ಬಂದಿದ್ದೀನಿ. ದೊಡ್ಡ ಮನಸ್ಸು ಮಾಡಿ ನಮ್ಮ ಹುಡುಗಿನ ನಿಮ್ಮ ಮಡಿಲಿಗೆ ಹಾಕಿಕೊಳ್ಳಿ ಎಂದಳು. ಋಣಾನುಬಂಧ ತಪ್ಪಿಸಲಿಕ್ಕೆ ಯಾರ ಕೈಯಲ್ಲಿಯೂ ಆಗಲ್ಲಮ್ಮ, ನಾವೇನು ದೊಡ್ಡ ಮನಸ್ಸು ಮಾಡಬೇಕು. ನಮ್ಮ ಹುಡುಗ ಇಷ್ಟಪಟ್ಟ ಅಂದ ಮೇಲೆ ಅವನ ಮನಸ್ಸು ಮುರಿಯೋದಿಲ್ಲ ನಾವು ಎಂದರು. ಏನೋಮ್ಮ, ನಾವು ಬಡವರು, ನಮ್ಮ ಯಜಮಾನರಂತೂ ಯಾವ ಜವಾಬ್ದಾರಿ ಹಚ್ಚಿಕೊಳ್ಳೋದಿಲ್ಲ. ಹೆಣ್ಣು ಹೆಂಗಸರು, ನಾನು ಮದುವೆ ಹೇಗೆ ಮಾಡಿಕೊಡ್ತೀನೋ ಏನೋ, ಮೈಥಿಲಿ ರಾಗ ಎಳೆದಳು. ಇದುವರೆಗೂ ಪಾರ್ವತಮ್ಮ ಮಾತಾಡುತ್ತಿದ್ದರು. ಅಜ್ಜಿ ಬಿಗುವಾಗಿ ಕೂತಿದ್ದರು. ಈಗ ಅಜ್ಜಮ್ಮ ಆಜ್ಞೆ ಮಾಡುವಂತೆ, ಹುಡುಗಿ ಹೆಸರಿನಲ್ಲಿ 50,000 ಇದೆಯಲ್ಲ, ಮದುವೆ ಒಂದು ಚೆನ್ನಾಗಿ ಮಾಡಿಕೊಡಿ. ನಮ್ಮ ನೆಂಟರಿಷ್ಟರ ಎದುರಿಗೆ ನಗೋ ಹಾಗೆ ಮಾಡಬೇಡಿ. ಅವನಿಗೆ ನೀವು ಲಕ್ಷಾಂತರ ರೂಪಾಯಿ ಬಳುವಳಿ ಕೊಡದಿದ್ದರೆ ಬೇಡ. ಬೆಳ್ಳಿ ತಟ್ಟೆಯಲ್ಲಿ ಕಾಲು ತೊಳೆಯಬೇಕು ನಮ್ಮ ಮೊಮ್ಮಗಂಗೆ. ನಾವು ನಮ್ಮ ಮೊಮ್ಮಗಳ ಮದುವೆ 2 ವರ್ಷದ ಹಿಂದೆ BE ಹುಡುಗನ ಜೊತೆಗೆ ಮಾಡಿದೆವು. ನಮ್ಮ ಚಂದ್ರು ಹಾಗೇನೂ ಅವರಿಗೆ ಏನು 16,000 ಸಂಬಳವಿಲ್ಲ. ಆದರೂ ನಾವು 3 ದಿನ ಗಂಡಿನವರ ಕೈಯಲ್ಲಿ ಜಯ ಜಯ ಅನ್ನಿಸಿಕೊಳ್ಳುವ ಹಾಗೆ ಅದ್ದೂರಿಯಾಗಿ ಮಾಡಿದೆವು ಎಂದು ಆ ಫೋಟೋ ಆಲ್ಬಮ್ ತೋರಿಸಿ ನೆಂಟರಿಷ್ಟರ ಪರಿಚಯ ಮಾಡಿಸಿ, ಇದ್ದೂರಲ್ಲೇ ಮೊಮ್ಮಗಳ ಅತ್ತೆ ಮನೆ ಅವರ ಪರಿವಾರ ಇದೆ. ಮೈಸೂರಲ್ಲಿ ನನ್ನ ಮಗಳು, ಅಳಿಯ, ಅವರ ಅತ್ತೆ ಮನೆ ಪರಿವಾರ ಇದೆ. ನಮ್ಮ ಪಾರ್ವತಿ ಇಬ್ಬರು ತಮ್ಮಂದಿರು, ಅವರ ಕುಟುಂಬ ಎಲ್ಲ ಈ ಊರಲ್ಲೇ ಇದೆ. ನಾವು ಮದುವೆಗೆ 100 ಜನ ಬರ್ತೀವಿ ನೋಡಮ್ಮ. 1 ದಿನ ಮದುವೆ ನಾವು ಒಪ್ಪಲ್ಲ. ಮೊಮ್ಮಗನ ಮದುವೆ 3 ದಿನಗಳುದ್ದ ಗ್ರ್ಯಾಂಡ್ ಆಗಿ ಮಾಡಿಕೊಡಬೇಕು ಎಂದರು. ಚಂದ್ರು ಒಳಗೆ ಬಂದವನು, ನೀನೇನು ಚಿಂತೆ ಮಾಡಬೇಡ ಅಜ್ಜಿ, ಮದುವೆ ಗ್ರ್ಯಾಂಡ್ ಆಗಿ ಮಾಡಿಕೊಡುತ್ತಾರೆ. ವಸಂತಳ ಹೆಸರಲ್ಲಿ 50,000 ರೂಪಾಯಿ ಇದೆ. ಆ ಖರ್ಚಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಅಂತ ಆಂಟಿಗೆ ನಾನು ಹೇಳಿದ್ದೀನಿ ಎಂದ. ಆ ನಂತರ ಲಗ್ನ ಪತ್ರಿಕೆ ನಮ್ಮನೇಲಿ ಇರಲಿ ಅಂತಾರೆ ಎಂದ. ಶಾಸ್ತ್ರಿಗಳನ್ನು ಕರೆಸಿ ಒಂದು ಒಳ್ಳೆಯ ದಿನ ನೋಡಿ ಮಾಡೋಣಪ್ಪ ಎಂದರು ಪಾರ್ವತಮ್ಮ. ಅತ್ತಿಗೆ ನಾದಿನಿ ಮನೆಗೆ ಬಂದರು. ವಸಂತಳ ಮನದಲ್ಲಿ ದುಗುಡ ತುಂಬಿತ್ತು. ಅತ್ತಿಗೆ, ಆ ಅಜ್ಜಿನ ನೋಡಿದರೆ ಮೈ ಉರಿಯುತ್ತೆ. ನನಗೆ ಈ ಚಂದ್ರು ದುಬಾರಿ ಅನ್ನಿಸುತ್ತೆ. ಆ ಡಾಕ್ಟರ್ ವರನ್ನೇ ಗೊತ್ತು ಮಾಡಿ 80,000ದವರೆಗೆ ಸರಿ ಮಾಡಿದ ಮೇಲೆ ಆ ಮನೆ ಏಕೆ ಸೇರಬೇಕು ಎಂದಳು. ಮೈಥಿಲಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ, ಕಾರು, ಬಂಗ್ಲೆ, ಸೊಗಸಾದ ಗಂಡು, ನನಗೆ ತುಂಬ ಆಸೆ ಇತ್ತಮ್ಮ. ಈ ಮನೆ ಒತ್ತೆ ಹಾಕಿ 1 ಲಕ್ಷ ಕೊಟ್ಟರೂ ಚಿಂತೆ ಇಲ್ಲ ಅಂತ ಮೊನ್ನೆ ರಂಗಮ್ಮನ ಹತ್ತಿರ ಹೇಳಿ ಕಳಿಸಿದೆ. ನನಗೆ ಈ ತುಂಬು ಕುಟುಂಬ ಇಷ್ಟ ಇರಲಿಲ್ಲ. ವಸಂತ ಹುಡುಗ ಮುದ್ದಾಗಿದ್ದಾನೆ, ಅವನ ಮುದ್ದು ಮುಖಕ್ಕೆ ಮರುಳಾಗಿದ್ದಿ. ಆದರೆ ಆ ಬೀದಿಲಿ ನಮ್ಮ ರಜನಿ ಅಕ್ಕನ ಮನೆ ಇದೆ, ಅಲ್ಲಿ ಜನ ಹೇಗೆ ಅಂತ ವಿಚಾರಿಸಿದೆ. ಅಯ್ಯೋ, 50 ವರ್ಷ ಆದರೂ ಆ ಪಾರ್ವತಮ್ಮನಿಗೆ ಸೊಸೆಪಟ್ಟದಿಂದ ಮುಕ್ತಿ ಸಿಕ್ಕಿಲ್ಲ. ಈ ಬದುಕಿಗೆ 70ರ ಸನಿಹದ ವಯಸ್ಸಾದರೂ ಬೀದಿಯೆಲ್ಲ ಪುಟ ಪುಟ ಓಡಾಡುತ್ತೆ. ಕಂಚಿನ ಕಂಠ, ಬಾಸ್ ನೇಚರ್, ಆ ಜಾಯಿಂಟ್ ಫ್ಯಾಮಿಲಿ ಸೇರಿ ಏನು ಸುಖವಾಗಿರ್ತಾಳೋ. ಇಡೀ ಸಂಸಾರ ಚಂದ್ರುವಿನ ಸಂಪಾದನೆ ಮೇಲೆ ನಿಂತಿದೆ. ಚಿಕ್ಕ ತಂಗಿ ಮದುವೆ, ತಮ್ಮನ ಓದು, ಅಷ್ಟು ದೊಡ್ಡ ಸಂಸಾರದ ನಿರ್ವಹಣೆ, ಎಲ್ಲದರಲ್ಲಿ ಅವರಿಗೆ ಹೆಂಡತಿಗೆ 2 ಸೀರೆ ಸಹ ತೆಕ್ಕೊಡೋಕ್ಕಾಗುತ್ತೋ ಇಲ್ವೋ ಎಂದರು. ನಾನು ಆಗಲೇ ಆ ಡಾಕ್ಟರ್ ಮನೆಗೆ ಹೇಳಿ ಕಳುಹಿಸಿದೆ. ಆದರೆ ರಂಗಮ್ಮ ಬಂದು, ನಿಮ್ಮ ಹುಡುಗಿ ಹೆಸರು ಕೆಡಿಸಿಕೊಂಡು ಬಿಟ್ಟಿದ್ದಾಳಮ್ಮ. ಆ ಹುಡುಗನ ಜೊತೆ ಸುತ್ತಾಡಿದ್ದು ಡಾಕ್ಟರ್, ಅವನ ಕಂಪೌಂಡರ್ ಎಲ್ಲ ನೋಡಿದ್ದಾರೆ. ಈಗ ಅವನೇ ಹೇಳಿದನಂತೆ ಆ ಹುಡುಗಿಯ ಚಾಳಿ ಚೆನ್ನಾಗಿಲ್ಲ ಅಂತ. ಏನೋ ಈ ವರ ಗಟ್ಟಿಯಾಗಿದೆ, ಮದುವೆ ಆದರೆ ಸಾಕು ಎಂದಳು. ವಸಂತ ಅತ್ತಿಗೆ ಮಾತಿನ ಧಾಟಿಗೆ ಬೆರಗಾದಳು. ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.